ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನೊಂದು ಇಂಟ್ರೆಸ್ಟಿಂಗ್ ಕೆಲಸ ಮಾಡಕ್ ಹೊರಟಿದ್ದೀನಿ. ಗಿಡಗಳಿಗೆ ಅಂಗಡಿ ಗೊಬ್ಬರ ಹಾಕೋ ಬದಲು ಈ ವರ್ಮಿ ವ್ಯಾಶ್ ಅಂತಾರಲ್ಲ, ಅದನ್ನ ನಾವೇ ಯಾಕೆ ಮನೇಲಿ ಮಾಡಬಾರ್ದು ಅಂತ ಯೋಚನೆ ಮಾಡಿದೆ. ನಾನು ಇನ್ನೂ ಇದನ್ನ ಯೂಸ್ ಮಾಡಿಲ್ಲ. ಒಂದು ಡ್ರಮ್ಮಲ್ಲಿ ಇದನ್ನ ಹೆಂಗ್ ರೆಡಿ ಮಾಡೋದು ಅಂತ ನೋಡೋಣ. ಮೊದಲು ಡ್ರಮ್ ಕೆಳಗೊಂಡು ಹಾಕಿದ್ದೀನಿ. ನಾವು ಹಾಕೋ ನೀರೆಲ್ಲ ಎರೆಹುಳುಗಳ ಪೋಷಕಾಂಶ ತಗೊಂಡು ಇಲ್ಲಿಂದಲೇ ಹೊರಗೆ ಬರೋದು. ನೋಡಿ ಫ್ರೆಂಡ್ಸ್, ನಾನಿಲ್ಲೊಂದು ಹಳೇ ಪ್ಲಾಸ್ಟಿಕ್ ಡ್ರಮ್ ತಗೊಂಡಿದ್ದೀನಿ. ಆಮೇಲೆ ನಮ್ಮಲ್ಲೇ ಸಿಗೋ ತೆಂಗಿನಕಾಯಿ ಸಿಪ್ಪೆ ಒಂದು ಲೇಯರ್ ಹಾಕಿದ್ದೀನಿ. ಹಾಗೆ ಅದ್ರ ಮೇಲೆ ಒಂದು ಗೋಣಿ ಚೀಲ ಹಾಕಿ ಮೊದಲನೇದಾಗಿ ಒಣ ಕಸ ಹಾಕಿದ್ದೀನಿ. ಮತ್ತೊಂದು ಲೇಯರ್ ಹಸುವಿನ ಸಗಣಿ ಹಾಕಿ. ಇದೇ ರೀತಿ 3ರಿಂದ 4 ಲೇಯರ್ ಹಾಕಿ ಲಾಸ್ಟಲ್ಲಿ ಸಗಣಿ ಹಾಕಿ ಅದ್ರ ಸ್ವಲ್ಪ ನೀರು ಹಾಕೋದು. ಹೀಗೆ ಪ್ರತಿದಿನ 2 ಲೀಟರ್ ಅಷ್ಟು ನೀರನ್ನು ಹಾಕಬೇಕು. ಹೀಗೆ ಒಂದು 15 ದಿನ ನೀರು ಹಾಕಬೇಕು. ಆಮೇಲೆ ಡ್ರಮ್ನಲ್ಲಿ ಹೀಟ್ ಕಮ್ಮಿ ಹಾಗಿದ್ಯಾ ನೋಡಿ, ಕಮ್ಮಿ ಆಗಿದ್ರೆ ಮಾತ್ರ ಎರೆಹುಳು ಬಿಡಬೇಕು. ಇಲ್ಲ ಮೊದಲೇನೆ ದಿನನೇ ಬಿಟ್ರೆ ಎರೆಹುಳುಗಳು ಸಾಯ್ತೆ. ಹೀಗಾಗಿ ಹೀಟ್ ಕಮ್ಮಿ ಆದ್ಮೇಲೆ ಬಿಡಿ. ನೀರ್ ಹಾಕೋಕೆ ನಾನು ಮಾಡೋದು ತಪ್ಪು ಮಾಡಬೇಡಿ. ನಾನು ಕೈಯಲ್ಲೇ ನೀರ್ ಹಾಕ್ತಿದ್ದೆ. ಸ್ವಲ್ಪ ನೀರ್ ಜಾಸ್ತಿ ಹಾಗೆ ಹುಳುಗಳು ಸತ್ತೋದು. ಅದಕ್ಕಿಲ್ಲೊಂದು ಟ್ರಿಕ್ ಇದೆ ಫ್ರೆಂಡ್ಸ್. ಡ್ರಮ್ ಮೇಲೆ ಒಂದು ಸಣ್ಣ ಪ್ಲಾಸ್ಟಿಕ್ ದಬ್ಬ ಇಟ್ಟು ಅದಕ್ಕೆ ಚಿಕ್ಕ ಹೋಲ್ ಮಾಡಿ ನೀರ್ ಹಾಕಿ ಆ ನೀರು ಒಂದೊಂದೇ ಹನಿ ಒಳಗಡೆ ಬೀಳ್ತಿರ್ಬೇಕು. ಜಾಸ್ತಿ ನೀರ್ ಸುರಿದ್ರೆ ಎರೆಹುಳುಗಳಿಗೆ ತೊಂದರೆ. ನಾನು ದೊಡ್ಡವರಿಂದ ಕೇಳಿ ತಿಳಿದುಕೊಂಡಿರೋ ಪ್ರಕಾರ ಇದನ್ನ ಮಾಡುವಾಗ 1-2 ತಪ್ಪು ಮಾಡಬಾರ್ದು ಅಂತೆ. ಇದನ್ನ ಡೈರೆಕ್ಟ್ ಬಿಸಿಲಲ್ಲಿಡಬಾರ್ದು, ನೆರಳಲ್ಲೇ ಇರಲಿ. ಹಸಿ ಸಗಣಿ ಹಾಕಿದ್ರೆ ಅದ್ರ ಬಿಸಿಗೆ ಎರೆಹುಳುಗಳು ಸತ್ತೋಗ್ತವೆ. ಸೊ ಹಳೆ ಸಗಣಿ ಬಳಸಿ. ಮತ್ತೆ ಇದನ್ನ ಗಿಡಕ್ಕೆ ಹಾಕುವಾಗ 1 ಲೀಟರ್ ವರ್ಮಿ ವಾಶ್ಗೆ 10 ಲೀಟರ್ ನೀರು ಮಿಕ್ಸ್ ಮಾಡನೇ ಹಾಕಬೇಕು. ನೋಡಿದ್ರಲ್ಲ, ಸದ್ಯಕ್ಕೆ ನಾನೀ ರೆಡಿ ಮಾಡ್ತೀನಿ. 1 ವಾರ ಆದ್ಮೇಲೆ ಇದರಿಂದ ದ್ರವ ಬರೋಕ್ ಶುರುವಾಗುತ್ತೆ. ಅದನ್ನ ಗಿಡಕ್ಕೆ ಹಾಕಿದ ಮೇಲೆ ರಿಸಲ್ಟ್ ಹೇಗಿರುತ್ತೆ ಅಂತ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ. ನೀವು ನನ್ನ ಜೊತೆ ಸೇರಿ